ನಮಸ್ಕಾರ. ಇವತ್ತು ನಾನು ನಿಮಗೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಯಾವಾಗಲೂ ಇಡ್ಲಿ ಅದು ಎಲ್ಲ ಮಾಡ್ತಾನೆ ಇರ್ತೀವಿ, ದೋಸೆ ಎಲ್ಲ. ಇದು ಆಲೂ ಪೂರಿ ಅಂತ ಡಿಫ್ರೆಂಟಾಗಿರ್ತದೆ. ಟ್ರೈ ಮಾಡಿರ್ಬೋದು ಎಲ್ಲರೂ. ಇದು ಹೆಂಗಂತ ಮಾಡೋಣ ಬರ್ರಿ. ಇವಾಗ ಫಸ್ಟು ನಾನು ಇದಕ್ಕೆ ಪಲ್ಯ ಚಟ್ನಿ ಏನು ಬೇಕಿಲ್ಲ, ಮೊಸರು ಜೊತೆಗೆ ಒಂದು ಇದ್ದರೆ ಆಯಿತು. ಬಹಳನೇ ಚಲೋ ಇರ್ತದೆ. ಆಮೇಲೆ ಇದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ. ಹುಡುಗರಿಗೆ ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು. ಕ್ರಿಸ್ಪಿಯಾಗಿ ಚಲೋ ಬರ್ತದೆ. ಈಗ ಫಸ್ಟು ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಮೈದಾ ಹಿಟ್ಟೇನು ಬೇಕಿಲ್ಲ, ಗೋಧಿ ಹಿಟ್ಟೊಳಗೆ ಮಾಡೋದು. 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿನಿ, ಕ್ರಿಸ್ಪಿ ಕ್ರಂಚಿ ಆಗ್ತಂತ. ಆಮೇಲೆ ಖಾರ ಪುಡಿ ಹಾಕ್ಕೊಂಡು ನಾನು ಕಾಶ್ಮೀರಿ ಲಾಲ್ ಮಿರ್ಚಿ, ಖಾರ ಇರಲ್ಲ, ಕೆಂಪು ಕಲರ್ ಚಲೋ ಬರ್ತಂತ. 4 ಟೇಬಲ್ ಸ್ಪೂನ್ ಇಂಗು, 1 ಟೇಬಲ್ ಸ್ಪೂನು ಆಮ್ಚೂರು ಪೌಡರ್ ಹಾಕ್ಕೊಂಡಿನಿ ಹುಳಿ ಬರಲಿಕ್ಕೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೋಬೇಕು. ಆಮೇಲೆ 2 ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ ತೊಗೊತೀನಿ. ಇದನ್ನು ಹೆರ್ಕೊಂಡ್ಬಿಡಬೇಕು. ಇಲ್ಲ ಅಂತಂದರೆ ಮ್ಯಾಶ್ ಮಾಡಿದರೆ ಒಂದೊಂದು ಕಡೆ ಅದು ಆಲೂಗಡ್ಡೆ ಗಟ್ಟಿ ಹಾಗೆ ಉಳ್ಕೊತದೆ. ಇದಾದರೆ ಒಂದೇ ಥರ ಬರ್ತದೆ, ಲಟ್ಟಿಸ್ಲಿಕ್ಕೂ ಈಸಿ ಆಗ್ತಿದ್ದು. ಎರಡು ಆಲೂಗಡ್ಡಿನ ಗ್ರೇಟ್ ಮಾಡ್ಕೊಂಡಿನಿ. ಆಮೇಲೆ ಇದು ಹಿಟ್ಟು ಭಾಳ ಗಟ್ಟಿನೂ ಕಲಿಸ್ಬಾರ್ದು, ಭಾಳ ಸಾಫ್ಟ್ನೂ ಕಲಿಸ್ಬಾರ್ದು, ಮೀಡಿಯಮ್ ಆಗಿದ್ದರೆ ಆಯಿತು. ಫಸ್ಟು ನಾನು ಇದು ಆಲೂಗಡ್ಡೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಸಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸರಿ ನಾದ್ಕೊಳ್ತೀನಿ. ಆಮೇಲೆ ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ. ಅಲ್ಲಿವರೆಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು, ಎಣ್ಣೆ ಕಾದಿರ್ತದಲ್ಲ, ಆಮೇಲೆ ಭಾಳನೇ ಜಲ್ದಿ ಮಾಡ್ಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಷ್ಟು ಹಿಟ್ಟು ತಗೊಂಡು ಲಟ್ಟಿಸ್ಕೋಬೋದು. ಇದು ಸ್ವಲ್ಪ ದಪ್ಪ ಇರಬೇಕು, ಅಂಚು ತೆಳ್ಳಗಿದ್ದು. ನೋಡ್ರಿ, ಇಷ್ಟಿದ್ರೆ ಸಾಕು. ಈಗ ಎಣ್ಣೆ ಕಾದದಲ್ಲ, ಈಗ ಇದನ್ನು ಫ್ರೈ ಮಾಡ್ಕೋದು. ಇದರಲ್ಲ ಹಿಂಗೆ ಉಬ್ಕೊಂಡು ಬಂತು. ಹೀಗೆ ನಾನು ಎಷ್ಟಾಗುತ್ತೋ ಅಷ್ಟನ್ನು ಕರ್ಕೊಂಡಿದ್ದೀನಿ. ಈಗ ಆಮೇಲೆ ಇದು ಸಾಯಂಕಾಲ ಟೀ ಟೈಮ್ಗೂ ಮಾಡ್ಕೋಬೋದು. ಇದು ಹುಡುಗರು ಲಂಚ್ ಬಾಕ್ಸಿಗೆ ಮಾಡಿದರೆ ಅಂತೂ ಅವ್ರು ಇಷ್ಟನೇ ಪಡ್ತಾರೆ ಆರಾಮಾಗಿ. ನನ್ನ ಮಕ್ಕಳಿಗೂ ಇಷ್ಟ ಇದು. ನೀವು ಒಂದು ಸರಿ ಎಲ್ಲರೂ ಟ್ರೈ ಮಾಡಿರಿ.